ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆಯಿಂದ ವೀಲಾಗ್ ಶುರು ಮಾಡಿದ್ದೀನಿ. ಇವತ್ತು ಶನಿವಾರ ಅಲ್ವೇ? ಶನಿವಾರ ಬೆಳಗ್ಗೆ ನಮ್ಮ ಮನೆ ಹೆಂಗಾಗಿದೆ ಅಂತ ತೋರಿಸ್ತೀನಿ ನೋಡಿ, ಹೆದರ್ಕೋಬೇಡಿ ಯಾರು. ಸೊ ನಮ್ಮ ಮನೆಯ ಪರಿಸ್ಥಿತಿ ಇದು ಇವಾಗ ಸದ್ಯಕ್ಕೆ. ಫುಲ್ ಎಲ್ಲ ಮನೆಯಿಂದ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀವಿ. ಯಾಕೆ ಅಂದರೆ ಪೆಸ್ಟ್ ಕಂಟ್ರೋಲ್ ಮಾಡಿಸ್ತಿದ್ದೀವಿ. ಸೊ ದುಬೈಯಲ್ಲಿ ಜಿರಳೆಗಳಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಬಂದರೆ ತುಂಬಾ ಬರುತ್ತೆ. ಸೊ ಒಂದು ವರ್ಷದಿಂದನೇ ಇದೆ ಅಲ್ವವ? ಲಾಸ್ಟ್ ಟೈಮ್ ಇರಲಿಲ್ಲ, ಒಂದು 6-7 ತಿಂಗಳಿಂದ ತುಂಬಾ ಜಿರಳೆಗಳಾಗಿತ್ತು. ಸೊ ಪೆಸ್ಟ್ ಕಂಟ್ರೋಲ್ ಮಾಡಿಸೋಣ ಅಂತ ಇವತ್ತು ಕರೆಸಿದ್ವಿ. ಅದರದ್ದು ಎಫೆಕ್ಟು ಆ ಥರ ವಾಸನೆ ಏನಾಗಲ್ಲ ಅಂತ ಹೇಳಿದ್ದಾರೆ. ಕೆಳಗೂ ಎಲ್ಲ ಹೊಡೆದಿದ್ದಾರೆ, ಅದಕ್ಕೆ ಎಫೆಕ್ಟ್ ಆಗುತ್ತೆ ಅಷ್ಟೆ. ಸೊ ಅವರೆಲ್ಲ ಬಂದು ಎಲ್ಲ ವಾಸನೆ ಇರಲ್ಲ ಹಂಗೆ. ಅವ್ರು ಬಂದು ಎಲ್ಲ ಕಡೆ ಬೆಳಗ್ಗೆನೆ ಔಷಧಿ ಹೊಡೆದಿದ್ದಾರೆ. ಸೊ ಒಂದೊಂದು ಫರ್ನಿಚರು ನೋಡಿ ಎಲ್ಲನೂ ಎಳೆದು ಹೊಡೆದಿರ್ತಾರೆ. ಆ್ಯಂಡ್ ಅಡುಗೆ ಮನೆ ಫುಲ್ ಸಾಮಾನುಗಳನ್ನ ತಂದು ಹಾಲಲ್ಲಿ ಇಟ್ಟಿದ್ದೀವಿ ಈ ಥರ. ಆ್ಯಂಡ್ 2 hours ಮನೇಲಿರಬಾರ್ದು, ಹಾಗಾಗಿ ಇವಾಗೆಲ್ಲ ಹೀಗೆ ಇದನ್ನು ಬಿಟ್ಬಿಟ್ಟು ಆಚೆ ಹೊರಟಿದ್ದೀವಿ. ಆಮೇಲೆ ಬಂದು ಎಲ್ಲ ತೊಳೆದು ವಾಪಸ್ ಹಾಕಬೇಕು, ಇವತ್ತಿನ ಟಾಸ್ಕು. ಸೊ ಆಚೆ ಹೋಗ್ತಿರೋದ್ರಿಂದ ನಿಮ್ಮನ್ನು ಹಾಗೆ ಕರ್ಕೊಂಡು ಹೋಗೋಣ ಅಂತ ಶುರು ಮಾಡಿದ್ದೀನಿ. ಹಾಗೆ ಮನೆ ಕ್ಲೀನ್ ಮಾಡೋದು ಹೊರಡೋಣ. ಇವ್ರು ಏನಂದ್ರು, ತೆಗೀರಿ ಅಂದ್ರೆ ತೆಗಿಬೇಡಿ ಅಂದ್ರ ಪೆಸ್ಟ್ ಕಂಟ್ರೋಲ್ ಅವರು ಮತ್ತಿರಲಿ. ಸೊ ಇವತ್ತು ವೇಸ್ಟ್ ಆಗಿದ್ದು ಬೆಲ್ಲ, 1 kg ಬೆಲ್ಲ ಸಂಕ್ರಾಂತಿಗೆ ಹೆಚ್ಚಿಟ್ಟಿದ್ದು ನೋಡದೆ ಎತ್ತಿಡಲಿಲ್ಲ. ಅದ್ರ ಮೇಲೆ ಇವಾಗ ಜಿರಳೆ ಸ್ಪ್ರೇ ಆಗಿರೋದ್ರಿಂದ ಅದಷ್ಟು ಎಸಿಬೇಕು, ತಿರ್ಗಾ ಮಾಡ್ಕೋಬೇಕು. ಸಂಕ್ರಾಂತಿ ಏನು ಮಾಡೋಕ್ಕಾಗಲ್ಲ. ಇನ್ನೆಲ್ಲ ಆಲ್ಮೋಸ್ಟ್ ಕವರ್ ಆಗಿತ್ತು, ಎಲ್ಲ ಎಳೆದಿದ್ದಾರೆ. ಮನೆ ಕ್ಲೀನ್ ಮಾಡೋಕ್ಕೆ ಐ ಥಿಂಕ್ ನನಗೆ 3-4 hour ಬೇಕು. ಆ್ಯಂಡ್ 3-4 hour ಆಚೆ ಇರುತ್ತೆ ಇವಾಗ, ಅದು ಪರಿಸ್ಥಿತಿ. ಇದರಲ್ಲಿ ಎಕ್ಸ್ಚೇಂಜ್ ಕಾಸ್ಮೆಟಿಕ್ ಆ್ಯಂಡ್ ಫುಡ್ಸ್ ಮಾತ್ರ ಬಿಟ್ಟು ಸರಿ ಬಿಡ. ಈಗ ಎಲ್ಲಿಗೆ ಹೋಗ್ತಿದ್ವಿ 2 hour? ಡೇ ಟು ಡೇ. ವೈ ಅಕ್ಷಯ್ ಅಂಕಲ್ ಬರೋದಿಲ್ಲ. ಅಕ್ಷಯ್ ಅಂಕಲ್ ಮನೇಲಿ ಇಲ್ಲ ಕಣ, ಇಲ್ಲ ಅಂದ್ರೆ ಅವ್ರು ಪೆವಿಲಿಯನ್, ಫುಲ್ ಜನ ಪೆವಿಲಿಯನ್ ಇದ್ದಾರೆ. ನಾವಿವಾಗ ಬಂದಿದ್ದೀವಿ ಡೇ ಟು ಡೇಗೆ. ಆ್ಯಕ್ಚುಯಲ್ಲಿ ನೋಡೋ, ಸೊ ಸ್ವಲ್ಪ ಸ್ಟೋರೇಜ್ ಐಟಮ್ಸ್ ತೊಗೋಬೇಕು. ನೋಡೋಣ ಬನ್ನಿ, ಬಿಲ್ಡಿಂಗಲ್ಲೇ ಇರುತ್ತೆ ರಾಮ. ಸೊ ಕಿಚನ್ ಸ್ಟೋರೇಜಸ್ ನೋಡ್ಬೇಕು ಇವಾಗ ಮೇಯ್ನಾಗಿ. ಅದಕ್ಕೆ ಗ್ಲೌಸ್, ಮನೆ ಕ್ಲೀನ್ ಮಾಡೋಕ್ಕೆ ಗ್ಲೌಸ್ ತೊಗೋಬೇಕು. ಹತ್ರ ಬರಲೇಬೇಡ ಅದನ್ನೆಲ್ಲ. ಸೊ ಇವಾಗ ಈ 3 ಬಾಕ್ಸ್ ತೊಗೊಂಡಿದ್ದೀವಿ, ಸ್ಟೋರ್ಗಾಗತ್ತೆ. ನೋಡೋಣ ನೆಕ್ಸ್ಟ್. ಎಲ್ಲ ಅಂಗಡೀಲಿ ಎಲ್ಲ ಐಟಮ್ ಇದ್ದರೆ ಇಲ್ಲಿ ಒಂದೊಂದು ಐಟಮ್ಗೆ ಒಂದೊಂದು ಸೆಕ್ಷನ್ ಇದೆ. ಸೊ ನಾವು ಮೇನ್ ಬಂದಿರೋದು ಸ್ಟೋರೇಜ್ ಕಂಟೈನರ್ಸ್ ತೊಗೊಂಡ್ರೆ ಸ್ಟೋರ್ ಮಾಡಿ ಇಡ್ಬೋದು. ಸೊ ನೋಡೋಣ, ಒಂದಷ್ಟು ತೊಗೋಬೇಕು. ಅಂದರೆ ಇವಾಗ ಕ್ಯಾಂಪಿಂಗ್ ಹೋಗೋ ಸೆಟ್ಗಳು, ಎಕ್ಸ್ಟ್ರಾ ಸಾಮಾನುಗಳು, ಇದು ನೋಡಿ ಚೆನ್ನಾಗಿದೆ. ಖುಷಿ 15 dirhams. ಸೊ ಈ ಥರ ತೊಗೊಂಡ್ರೆ ವಿತ್ ಲಿಡ್ ಇರೋದು, ಕ್ಲೀನ್ ಮಾಡಿ ಹಾಕ್ಬೋದು ಅನ್ನೋದು ಐಡಿಯಾ. ಸೊ ಈ ಥರದೊಂದಷ್ಟು ತೊಗೊಳ್ತೀನಿ ಇವಾಗ ನಾನು. ನೋಡಿ, ಇದು ಫುಲ್ಲು ಬರೀ ಸ್ಟೋರೇಜ್ ಸೆಕ್ಷನ್ನೇ ಇದೆ. ಏನೇನು ಥರ ಬೇಕು, ಫ್ರಿಜ್ ಸ್ಟೋರೇಜ್ಗಳು, ಗ್ಲಾಸು, ಫ್ರಿಜ್ ಆರ್ಗನೈಸರ್ಸು. ಬಟ್ ಇದು ಫುಲ್ಲು ಪ್ಲಾಸ್ಟಿಕ್ ಸೆಕ್ಷನ್ನು. ಇದೇ ಥರ ನಮಗೆ ಗ್ಲಾಸ್ ಸೆಕ್ಷನ್ನು ಸಿಗುತ್ತೆ. ಅದೇ ಬ್ಯೂಟಿ ಈ ಅಂಗಡಿದು, ಏನಿಲ್ಲ ಅನ್ನೋಂಗೆ ಇಲ್ಲ. ಬರೀ ಈ ಥರ ಹ್ಯಾಂಗ್ ಮಾಡೋದಕ್ಕೇನು ಬೇಕಾಗತ್ತಲ್ಲ ಅಷ್ಟೇ ಇರೋದು. ಇಲ್ಲಿ ಇನ್ನೇನೂ ಇಲ್ಲ. ಇದಕ್ಕೆ ಒಂದು ಸೆಕ್ಷನ್ ಇದೆ, ಇಲ್ಲಿ ಕ್ಲಿಪ್ಗಳಿಗೆ ಒಂದು ಸೆಕ್ಷನ್ನು. ಸೊ ಈ ಅಂಗಡಿಗೆ ಬಂದರೆ ಇದೇ ಅಡ್ವಾಂಟೇಜು. ಏನೇನು ಬೇಕೋ ಎಲ್ಲ ಒಂದೇ ಕಡೆ ಸಿಗುತ್ತೆ, ಆಪ್ಷನ್ ಸಿಗುತ್ತೆ, ಪ್ರೈಸ್ ರೇಂಜ್ ಸಿಗುತ್ತೆ. TS ಏನು ತೊಗೊಂಡ್ರಿ? ಏನದು? ಓಕೆ, ಕ್ಲೀನಿಂಗ್ ಐಟಮ್ಸು ಇದು ಎಲ್ಲ ತೊಗೊಂಡಿದ್ದಾರೆ ಇವರು. ಸೊ ಇದು ಡ್ರಾಯರ್ಗಳಿಗೆ ಬೆಸ್ಟ್ ಇದು. ಸಾಕಾಗುತ್ತೆ. ಇದು ಅಗಲ ಸರಿಗಿದೆ. ಸೊ
ಸೊ ಇದೇನು ಅಂದರೆ ಕಿಚನ್ ಡ್ರಾಯರ್ಗಳಿಗೆ ಒಳಗೆ ಹಾಕಿದ್ರೆ ಫ್ರಿಜ್ಗೂ ಯೂಸ್ ಮಾಡ್ಬೋದಲ್ವ, ಕೆಳಗೆ ಹಾಕಿದ್ರೆ ಕ್ಲೀನಾಗಿರುತ್ತೆ. ಅದು ಹೆಂಗೆ ಪೆಸ್ಟಿಸೈಡ್ಸ್ ಮಾಡಿಸಿದೀವಲ್ಲ, ಸೊ ಹಂಗಾಗಿ ಆ ಗೋಲ್ಡೆಲ್ಲ ಬೇಡ, ಟಿ ಎಸ್ ಚೆನ್ನಾಗಿರಲ್ಲ, ಆಗೋದು. ಅದನ್ನು ತಗೋ, ಅದ್ರ ಪಕ್ಕದಲ್ಲಿರೋದು ಸೈಜ್ ಸರಿಗಿದೆ. ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಕಟ್ ಮಾಡಿ ಹಾಕ್ಬೋದು. ಸರಿ, ಆಮೇಲೆ ಇವತ್ತು ಹೋಗಿ ಡ್ರಾಯರ್ಗಳಿಗೆ ಹಾಕಿದ್ರೆ ಒಂದು ರೌಂಡ್ ಕ್ಲೀನ್ ಆಗುತ್ತೆ. ಅದಕ್ಕಾಗತ್ತೆ 3 ಡ್ರಾಯರು ಪ್ಲಸ್ ಅಲ್ಲಿ ಕೆಳಗಡೆಗೆ ಅದಾಗತ್ತೆ. ತೊಗೊಂಡಿದೀಯ, ಏನು ಮಾಡ್ತೀಯಾ? ನೋಡ್ತೀನಿ ಏನು ಮಾಡಿ, ತೋರಿಸು. ಸೊ ಈಗ ಡೇ ಟು ಡೇ ಮುಗಿಸ್ಕೊಂಡು ಊಟಕ್ಕೆ ಹೊರಟಿದ್ದೀವಿ. 2 ಗಂಟೆ ಆಯಿತು. ಔಷಧಿ ಹೊಡೆದು 2 ಅವರ್ ಆಯಿತಾ, 12 ಗಂಟೆಗೆ ಮುಗಿಸಿದ್ದು. 1, 2 ಬೇಗ ಅಡುಗೆ ಮಾಡೋಕ್ಕಾಗಲ್ಲ, ಊಟ ಮಾಡ್ಕೊಂಡು ಹೋಗೋಣ. ಸೊ ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋದು ಆಂಧ್ರ ಪುಲುಸು ಕರಾಮ. ಸೊ ಬಾಳೆ ಎಲೆ ಊಟ ಅನ್ಕೊಂಡು ಹೋಗ್ತಾ ಇದೀವಿ. ಹೋಗಿ ನೋಡೋಣ ಹೇಗಿದೆ ಅಂತ. ಸಾಮಾನ್ಯವಾಗಿ ಬಾಳೆ ಎಲೆ ಊಟ ಇರುತ್ತೆ. ಸೊ ಹುಪ್ಪುಲಿ ಚೆನ್ನಾಗಿರುತ್ತೆ ಅನ್ಸುತ್ತೆ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಆಯುರ್ವೇದ ಶಾಪ್ಸ್ ತುಂಬಾ ಇದೆ ಅಂಡ್ ಕ್ಲೇಮು ಆಗುತ್ತೆ. ಕ್ಲೇಮ್ ಆಗುತ್ತೆ ಎಲ್ಲ, ಇನ್ಶೂರೆನ್ಸ್ ಕವರ್ಡ್ ಆಯುರ್ವೇದ. ಹೋಗಿ ತೊಗೊಂಬರೋಕ್ಕೆ ಇಷ್ಟ ಅಷ್ಟೇ. ಸೊ ಆಂಧ್ರ ಪುಲ್ಸು ಅನ್ನೋ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ರೆಸ್ಟೋರೆಂಟ್ ಡೀಸೆಂಟಾಗಿ ಚೆನ್ನಾಗಿದೆ ಆ್ಯಂಡ್ ಬಫೆ ಇದೆ. ಈಗ ನೋಡೋಣ ಏನಿರುತ್ತೆ. ಬಫೆ ಆ್ಯಂಡ್ ಮೀಲ್ಸ್ 2 ಅರೇಂಜ್ ಮಾಡ್ಬೋದು. ಟ್ಯಾಕ್ಸಿ ಬಫೆ ತೊಗೊಂಡ್ರೆ ನಿಮ್ಗೆ ಮೆನುಸ್ ಹೇಳ್ತೀನಿ, ಇಲ್ಲ ಮೀಲ್ ತೊಗೊಂಡ್ರೆ ಹೇಗಿದೆ ಅಂತ ಹೇಳ್ತೀನಿ. ಏನಂತಂದೆ? ಹಾಂ, ಜೀರಾ ರೈಸ್, ಪನ್ನೀರ್, ಬಟರ್ ಮಸಾಲ, ಕ್ಯಾರೆಟ್. ಎಲ್ಲೋದ್ರೂ ಇವಳು ಮೇಯ್ನಾಗಿ ತೊಗೊಳೋದು ಪನ್ನೀರ್ ಬಟರ್ ಮಸಾಲ. ಬಫೆಲೂ ಇದೆಯಾ? ಬಫೆಲೂ ಇದೆ ಅದು. ಅಲ್ಲ, ಬಫೆನೇ ಇತ್ತು. ಬಫೆಲೇನಾ? ಸೊ ಎಲ್ಲರೂ ಬಫೆ ತೊಗೊಂಡಿದ್ದೀವಿ. 39 ವೆಜ್ ಬಫೆಯಲ್ಲಿ. ಇದು ಕೇಸರಿ ಬಾತು. ಇದೇನಿದು? ಓಕೆ, ಅನ್ನಪ್ರಧಾನ ಪ್ರಸಾದ. ವಾಟರ್ ಮೆಲನ್ನು, ಸಾಂಬಾರು, ರಸಮ್ಮು, వంకాయ ಕೂರ ಅಂದರೆ ಬದನೆಕಾಯಿ, ಗುತ್ತೊಂಕಾಯಿ, ಪನ್ನೀರು, ಪಪ್ಪು, ದಾಲು, ಇದು ತೊಂಡೆಕಾಯಿ ಅನಿಸುತ್ತೆ, ಬೀಟ್ರೂಟು, ಹಪ್ಪಳ, ಮಜ್ಜಿಗೆ, ವೆಜ್ ಬಿರಿಯಾನಿ. ಇದೇನಿದು? ಗೋಂಗೂರ ರೈಸ್. ಇದು ಫ್ರೈಡ್ ರೈಸ್. ಇದು ನೋಡು ರಾಗಿ ಸಂಗಟಿ ಇದೆ, ಇದು ಸೂಪರ್. ಮತ್ತು ಪಚ್ಚಡಿಗಳು, ಮುದ್ದೆನೆ, ರಾಗಿ ಮುದ್ದೆ. ಆಂಧ್ರದಲ್ಲಿ ಹಂಗೆ ಮಾಡೋದು, ರಾಗಿ ಸಂಗಟಿ ಅಂತಾರಲ್ಲ ಹಂಗೆ. ಏನು ತೊಗೊಂಡಿದ್ದೀವಿ ರಾಗಿ ಮುದ್ದೆಗೆ? ಎಲ್ಲ ಸಾಂಬಾರು. ಅದು ಗುತ್ತಂಕಾಯಿ ಪಚ್ಚಡಿ, ಅದು ಚೆನ್ನಾಗಿರುತ್ತೆ. ಹೆಂಗಿದೆ? ಇದೇನು ಪಲ್ಯ ಅಂತ ಗೊತ್ತಾಗಲಿಲ್ಲ. ತೊಂಡೆಕಾಯಿ, ಮೆಣಸಿನ್ಕಾಯಿ ಬಜ್ಜಿ. ನಾನು ತೊಗೊಂಬರ್ತೀನಿ. 1 ಪ್ಲೇಟ್ ತೊಗೊಂಡು ಬಂದಿದ್ದೀನಿ ನಾನು. ರಾಗಿ ಮುದ್ದೆ, ಸಾಂಬಾರು, ಪಪ್ಪು, ಕೇಸರಿ ಬಾತು, ತೊಂಡೆಕಾಯಿ ಪಲ್ಯ. ತೊಂಡೆಕಾಯಿ ಅಲ್ಲ, ಬೆಂಡೆಕಾಯಿ ಅದು. ಓಕೆ, ಬೀಟ್ರೂಟು, ಪೂರಿ, ಇದೆಲ್ಲ ಪಚ್ಚಡಿಗಳು ಆಂಧ್ರದ್ದು. ಗೋಂಗೂರ, ಆವಗಾಯಿ. ಇದೇನು ಚಟ್ನಿ ಗೊತ್ತಿಲ್ಲ, ತಿಂದು ನೋಡಬೇಕು. ಮೆಣಸಿನ್ಕಾಯಿ ಬಜ್ಜಿ, ವಡೆ, ಪೂರಿ. ಇದು ಗುತ್ತೊಂಕಾಯಿ ಪಚ್ಚಡಿ ಅಂತಾರಲ್ಲ ಅದು. ಈಗ ಸದ್ಯಕ್ಕೆ ಟೊಮೆಟೊ ಚಟ್ನಿನ, ಅದು ತುಂಬ ಚೆನ್ನಾಗಿದೆ. ಓಕೆ, ಲೆಟ್ಸ್ ಹ್ಯಾವ್. ಗುತ್ತೊಂಕಾಯಿ ತುಂಬ ಚೆನ್ನಾಗಿದೆ. ಸೊ ಅನ್ನ, ಪಪ್ಪು, ಊಟ ಮಾತ್ರ ಸಖತ್ತಾಗಿದೆ. ಹೊರತು ಅಲ್ಲ. ಪನ್ನೀರ್ ಹೆಂಗಿದೆ? ಚೆನ್ನಾಗಿದೆ. ನೀನು ಮನೆಯಲ್ಲಿ ಮಾಡ್ತಿಲ್ಲ ಪನ್ನೀರ್ ಆ ಥರ ಹಂಗೆ. ಸೊ ಪಪ್ಪನ ಊಟ ಮಾಡಿ. ಅಷ್ಟೊಂದು ಊಟ ಮಸ್ತಾಯಿತು. ಲಾಸ್ಟು